ಗುಡ್ ಮಾರ್ನಿಂಗ್ ಚಿಲ್ಡ್ರನ್. ಇವತ್ತು ನಾವು ಈ ತರಗತಿಯಲ್ಲಿ ಒಂದು ಮಸಾಲ ದೋಸೆಯ ಒಂದು ಅಭ್ಯಾಸದ ಬಗ್ಗೆ ನಾವು ಈ ತರಗತಿಯಲ್ಲಿ ಕಲಿಯೋಣ ಮಕ್ಕಳೇ. ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತಂದರೆ ಒನ್ ವರ್ಡ್ ಆನ್ಸರ್ಸ್. ದೋಸೆ ಚುಯ್ ಚುಯ್ ಎಂದು ಯಾವುದರ ಮೇಲೆ ಸದ್ದು ಮಾಡುತ್ತದೆ ಮಕ್ಕಳೇ? ದೋಸೆ ಚುಯ್ ಚುಯ್ ಎಂದು ಅಂಚಿನ ಮೇಲೆ ಸದ್ದು ಮಾಡುತ್ತದೆ. ಓಕೆ, ಅರ್ಥ ಆಯ್ತಲ್ವಾ? ಅಮ್ಮ ಯಾವ ದೋಸೆ ಸುಯ್ಯುವಳು? ಅಮ್ಮ ಹೂವಿನ ದೋಸೆ ಹುಯ್ಯುವಳು. ಮತ್ತು ಮೂರನೇ ಕ್ವಶನ್ನು, ಕರ್ರನೆ ಅಂಚಿನಲ್ಲಿ ಎಂತಹ ದೋಸೆ ಸಿದ್ಧವಾಗುತ್ತದೆ? ಕರ್ರನೆ ಅಂಚಿನಲ್ಲಿ ಬೆಳ್ಳಿಯ ದೋಸೆ ಸಿದ್ಧವಾಗುತ್ತದೆ. ಬೆಳ್ಳಿಯ ಮೀನ್ಸ್ ಇಲ್ಲಿ ಏನು ಮಾಡಿದ್ದಾರೆ, ಬಿಳಿಯ ಒಂದು ದೋಸೆಯನ್ನು ನಾವೇನು ಮಾಡ್ತೀವಿ, ಬೆಳ್ಳಿಯ ದೋಸೆ ಸಿದ್ಧವಾಗುತ್ತದೆ. ದೋಸೆ ಕರಗದೆ ಕಾಡುವುದು ಯಾವಾಗ? ಬಕ್ಕ ಬಕ್ಕ ತಿಂದು ಅರಗದೆ ಇದ್ದಾಗ ಏನು ಮಾಡುತ್ತೆ, ದೋಸೆ ಕರಗದೆ ಕಾಡುತ್ತದೆ ಮಕ್ಕಳೇ. ಇದು ಆನ್ಸರ್. ಖಾಲಿ ಬಿಟ್ಟಿರುವಂಥ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಆರಿಸಿ ತುಂಬಿರಿ ಅಂತಂದರೆ ಇಲ್ಲಿ ನೋಡಬೇಕು ತಾ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ನೋಡೋಣ. ಹಿಟ್ಟನ್ನು ಸೌಟಲ್ಲಿ ಡ್ಯಾಶ್ ಒಯ್ಯಲು ಅಂತಂದರೆ ಹಿಟ್ಟನ್ನು ತಗೊಂಡು ಸರ್ರನೆ, ಇಲ್ಲಿ ಕರ್ರನೆ, ಬರ್ರನೆ, ಸರ್ರನೆ, ಜರ್ರನೆ ಅಂತೈತೆ. ಅದಕ್ಕೆ ನಾವು ಇದಕ್ಕೆ ಕರೆಕ್ಟಾದ ಆನ್ಸರ್ ಸರ್ರನೆ. ಮೇಲೊಂದಿಷ್ಟು ಡ್ಯಾಶ್ ಪೂಸೆ ಅಂದರೆ ಎಣ್ಣೆಯ, ಬೆಣ್ಣೆಯ, ತುಪ್ಪವ, ಹಾಲನ್ನು. ನಾವೇನಾಗ್ತೀವಿ ದೋಸೆಗೆ? ಮೇಲೊಂದಿಷ್ಟು ಬೆಣ್ಣೆಯ ಪೂಸೆ. ಬೆಣ್ಣೆಯ ಈಸ್ ಕರೆಕ್ಟ್ ಆನ್ಸರ್ ಮಕ್ಕಳೇ. ಮೆಲ್ಲನೆ ಮೆಲ್ಲುವ ಡ್ಯಾಶ್ ದೋಸೆ. ಮೆಲ್ಲನೆ ಮೆಲ್ಲುವ ಡ್ಯಾಶ್ ದೋಸೆ ಅಂತಂದರೆ ಇಲ್ಲಿ ಕೆಳಗಡೆ ಕೊಟ್ಬಿಟ್ಟಿದ್ದಾರೆ ಆಪ್ಷನಲ್. ದುಂಡನೆ, ಉದ್ದನೆ, ದಪ್ಪನೆ, ಸಣ್ಣನೆ. ದುಂಡನೆ ಇಸ್ ದ ಕರೆಕ್ಟ್ ಆನ್ಸರ್. ಡ್ಯಾಶ್ ತೀರದ ಪುಷ್ಟಿಯ ದೋಸೆ. ನಷ್ಟ, ಕಷ್ಟ, ಇಷ್ಟ, ಪುಷ್ಟ. ಇಷ್ಟ ತೀರದ ಪುಷ್ಟಿಯ ದೋಸೆ. ಇದು ಕರೆಕ್ಟ್ ಆನ್ಸರ್ ಮಕ್ಕಳೇ. ಕೆಳಗಿನ ಪದಗಳನ್ನು ಸ್ವಂತ ವಾಕ್ಯಗಳಲ್ಲಿ ಬಿಡಿಸಿ ವಾಕ್ಯ ರಚನೆ ಮಾಡಿ ಅಂತ ಕೊಟ್ಟಿದ್ದಾರೆ. ನಾವು ಓನ್ ಸೆಂಟೆನ್ಸ್ ರೆಡಿ ಮಾಡಬೇಕು ಮಕ್ಕಳೇ. ಪರಿಮಳ ಅಂತಂದರೆ ನಿಮಗೆ ಪರಿಮಳ ಅಂದರೆ ಏನಂತೆ? ವಾಸನೆ. ಅಂದರೆ ದೋಸೆಯ ಪರಿಮಳ ನನಗೆ ತುಂಬ ಇಷ್ಟ ಅಂತ ನೀವು ಏನು ಮಾಡಬೇಕು, ಆನ್ಸರ್ ಬರೀಬೇಕು ಮಕ್ಕಳೇ. ಅಚ್ಚುಮೆಚ್ಚು ಅಂತಂದರೆ ಪಾನಿಪುರಿ ಮತ್ತು ಜಿಲೇಬಿ ನನಗೆ ಬಹಳ ಅಚ್ಚುಮೆಚ್ಚು ಅಂದರೆ ಇಷ್ಟ ಅಂತ ಬರೀಬೇಕು ಮಕ್ಕಳೇ. ಇಲ್ಲಿ ಭಾಷಾ ಚಟುವಟಿಕೆ ಅಂತ ಕೊಟ್ಟಿದ್ದಾರೆ. ಕೆಳಗಿನ ಪದಗಳಿಗೆ ನಕಾರಾತ್ಮಕ ರೂಪ ಕೊಡಿರಿ ಅಂತ ಕೊಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್ ಒಂದು ಕೊಟ್ಟಿದ್ದಾರೆ, ಅರಗಿತ್ತು ಮೀನ್ಸ್ ಅರಗಲಿಲ್ಲ, ಕುಣಿಯಿತು ಕುಣಿಯಲಿಲ್ಲ. ಈ ಥರ ನಾವು ಮಾಡಬೇಕು, ಬರೀಬೇಕು ಮಕ್ಕಳೇ. ಮಿರುಗಿತು ಅಂತಂದರೆ ಮಿರುಗಲಿಲ್ಲ, ಸೂಸಿತು ಸೂಸಲಿಲ್ಲ, ತಿಂದರು ತಿನ್ನಲಿಲ್ಲ. ಮಾದರಿಯಂತೆ ಕೆಳಗಿನ ಪದಗಳಿಗೆ ಇರುವಂಥ ಭಿನ್ನ ಅರ್ಥಗಳನ್ನು ಬರೆಯಿರಿ ಅಂತಂದರೆ, ಮಾದರಿ ಅಂದರೆ ಕಳೆ ಅಂದರೆ ಕಾಂತಿ ಅಥವಾ ಕಸ ಅಂತ ಕರಿತೀವಿ. ಕಳೆ ಅಂತಂದರೆ ನಾವು ಫಾರ್ ಎಕ್ಸಾಂಪಲ್ ಹೊಲದಲ್ಲಿ ತೆಗೆಯುವಂಥ ಅನ್ವಾಂಟೆಡ್ ಥಿಂಗ್ಸ್ ಏನಂತೀವಿ, ಕಸ ಅಂತ ಕರಿತೀವಿ. ಕಾಂತಿ, ಕಸ ಅಂತ ಕರಿಬೋದು. ವೇಸ್ಟ್ ಅಂತ ಕರಿತೀವಿ. ಕುಣಿ ಅಂತಂದರೆ ನೃತ್ಯ, ಅಂದರೆ ಒಂದು ಡ್ಯಾನ್ಸ್, ಆದರೆ ನಾವು ನೃತ್ಯ ಅಂತ ಕರಿತೀವಿ ಕುಣಿ ಅಂದರೆ. ಅರಗು ಅಂತಂದರೆ ಜೀರ್ಣವಾಗುವುದನ್ನು ನಾವು ಹರಗು ಆ ಥರ ಒಂದು ಭಿನ್ನ ಅರ್ಥವನ್ನು ನಾವು ಬರಿಬೋದು. ಕಾಡು ಅಂತಂದರೆ ಫಾರ್ ಎಕ್ಸಾಂಪಲ್ ವನ, ಪೀಡಿಸು. ಕಾಡು ಅಂತಂದರೆ ವನ, ಮತ್ತು ಕಾಡೋದಂದರೆ ಪೀಡಿಸೋದು. ಮತ್ತು ಆಮೇಲೆ ಅರಣ್ಯ ಅಂತಲೂ ನಾವು ಈ ಥರ ಬರಿಬೋದು. ವಿವಿಧ ಅರ್ಥಗಳನ್ನು ನಾವು ಸಹ ಬರಿಬೋದು. ಮಾದರಿಯಂತೆ ಕೆಳಗಿನ ಪದಗಳ ಅರ್ಥ ವ್ಯತ್ಯಾಸ ಗುರುತಿಸಿ. ಇಲ್ಲಿ ಏನು ಕೇಳಿದರೆ ಏನು ಮಾಡಬೇಕು, ಅರ್ಥ ವ್ಯತ್ಯಾಸ ನಾವೇನು ಮಾಡಬೇಕು, ಗುರುತಿಸಿ ಬರಿಬೇಕು ಮಕ್ಕಳೇ. ಕೊಡು ಅಂತಂದ್ರೆ ನಾವು ಯಾರಿಗಾದ್ರೂ ಬೇರೆಯವ್ರಿಗೆ ಕೊಡ್ತೀವಲ್ವಾ, ಅವ್ರೇನಾದರೂ ಕೇಳಿದಾಗ ನಾವು ಕೊಡ್ತೀವಲ್ಲ, ಫಾರ್ ಎಕ್ಸಾಂಪಲ್ ಥಿಂಗ್ಸ್ ಆಗಿರ್ಬೋದು, ನಾವು ಕೊಡ್ತೀವಲ್ವ, ಅದನ್ನು ಕೊಡೋದು ಅಂತ ಕರಿತೀವಿ. ಕೊಡು ಅಂತಂದರೆ ಕೊಂಬು ಅಂತಂದರೆ ಯಾವುದೋ ಜಿಂಕೆ ಕೊಂಬು ಆಗಿರ್ಬೋದು, ಎಮ್ಮೆ ಕೊಂಬು ಆಗಿರ್ಬೋದು, ನಾವು ಕೊಂಬು ಅಂತ ಕರಿತೀವಿ. ಬಿಸಿ ಅಂತಂದರೆ ನಮಗೆ ಬಿಸಿ ಅಂತಂದರೆ ಕಾವು ಅಂತ ಕರಿತೀವಿ. ಬಿಸಿ ಅಂತಂದರೆ ಬಿಸಾಕೋದು, ಅಂದರೆ ನಾವು ಬಿಸಾಕೋದು, ಥ್ರೋ ಇಟ್. ಓಕೆ, ಬಿಸಾಕು ಅಂತಂದರೆ ನಾವು ಥ್ರೋ ಮಾಡೋದು, ಬಿಸಾಕೋದು ಅಂತ ಕರಿತೀವಿ.
ಅಂಚು. ಅಂಚು ಅಂತಂದರೆ ವಿತರಿಸು, ಕಾವಲಿ. ಹಂಚು ಅಂತಂದರೆ ನಾವು ಬೇರೆಯವ್ರಿಗೆ ಕೊಡೋದನ್ನ ನಾವು ಹಂಚೋದು ಅಂತ ಅಂತೀವಿ. ನಮ್ಮಲ್ಲಿರುವಂಥ ತಿಂಡಿ ತಿನಿಸುಗಳನ್ನು ಬೇರೆಯವ್ರಿಗೆ ಶೇರ್ ಮಾಡ್ತೀವಲ್ಲ, ಅದನ್ನು ನಾವು ಹಂಚೋದು ಅಂತ ಕರಿತೀವಿ. ಹೆಂಚು ಮೀನ್ಸ್ ಕಾವಲಿ ಅಂದರೆ ತವ ಅಂತ ಕರಿತೀವಿ. ಹೆಂಚು ಅಂದರೆ ಕಾವಲಿ, ತವ. ಮಿರಗು ಅಂತಂದರೆ ಹೊಳೆಯುವುದು, ನಕ್ಷತ್ರ. ಆಕಾಶದಲ್ಲಿ ನಾವು ನಕ್ಷತ್ರ ಹೆಂಗುಳಿಯುತ್ತೆ, ನಕ್ಷತ್ರ ಹೊಳೆಯುವುದು ಅಂತ ಕರಿತೀವಿ. ಮರುಗು ಅಂತಂದರೆ ಅನುಕಂಪ, ಕರುಣೆ. ಅದನ್ನು ನಾವು ಥರ ಬರಿಬೋದು. ಮಾದರಿಯಂತೆ ಬಿಡಿ ಅಕ್ಷರಗಳನ್ನು ಅರ್ಥವತ್ತಾಗಿ ಜೋಡಿಸಿ ಬರೆಯಿರಿ ಅಂತ ಕೇಳಿದ್ದಾರೆ. ಫಾರ್ ಎಕ್ಸಾಂಪಲ್ ಕೊಟ್ಟಿದ್ದಾರೆ, ಸೀಸೆ ಬಿದೋ ಅಂತ ಕೇಳಿದ್ದಾರೆ. ಅಂತಂದರೆ ಇಲ್ಲಿ ನಾವು ಇದು ನೋಡಬೇಕು, ಎಲ್ಲಂದರಲ್ಲೇ ಕೊಟ್ಟಿರೋದನ್ನ ನಾವು ನೀಟಾಗಿ ಆರ್ಡ್ರ್ ವೈಸು ಸೆಂಟೆನ್ಸ್ ಬರಿಬೇಕು. ಒಂದು ವರ್ಡ್ ರೂಪ ಕೊಡ್ಬೇಕು ನಾವು. ಬಿಸಿ ದೋಸೆ, ಇದು ಕರೆಕ್ಟ್ ಆನ್ಸರ್. ಓಕೆ. ತಂಲಿ ಅಂತ ಕೊಟ್ಟಿದ್ದಾರೆ. ನಾವು ಹೆಂಗೆ ಮಾಡಬೇಕು, ಇಲ್ಲಿ ತಂಗಾಳಿ, ಇದು ಕರೆಕ್ಟ್ ಆನ್ಸರ್ ಮಕ್ಕಳೇ. ಅದೇ ರೀತಿಯಲ್ಲಿ ಸಿರುಬಿನಿ ಅಂತ ಕೊಟ್ಟಿದ್ದಾರೆ. ಬಿಸಿ ನೀರು, ಇದು ಕರೆಕ್ಟ್ ಆನ್ಸರ್. ಓಕೆ. ಅದೇ ರೀತಿಯಲ್ಲಿ ಇನ್ನು CJ ಅಂತ ಕೊಟ್ಟಿದ್ದಾರೆ. ನಾವು ಏನು ಮಾಡಬೇಕು, ನಾವು ಸಿಹಿ ಜೇನು ಏನು ಮಾಡಬೇಕು, ಸಿಹಿ ಜೇನು. ಫಾರ್ ಎಕ್ಸಾಂಪಲ್ ಏನು ಮಾಡಬೇಕಿಲ್ಲಿ ನಾವು ಸಿಹಿ ಜೇನು, ಇದು ಕರೆಕ್ಟ್ ಆನ್ಸರು ಮಕ್ಕಳು. ಅದೇ ರೀತಿಯಲ್ಲಿ ವಾಸಹೋ ಅಂತ ಐತೆ. ನಾವೇನು ಮಾಡಬೇಕು, ಇದನ್ನು ನಾವು ಕರೆಕ್ಟಲ್ಲಿ ನೀಟಾಗಿ ಆರ್ಡ್ರ್ ವೈಸ್ ಸೆಂಟೆನ್ಸ್ ಬರೀಬೇಕು. ಇಲ್ಲಿ ಹೊಸ ವರ್ಷ, ಇದು ಕರೆಕ್ಟ್ ಆನ್ಸರ್. ಹೊಸ ವರ್ಷ ಅನ್ನೋದು ಕರೆಕ್ಟು ಮಕ್ಕಳೇ. ಕೊಟ್ಟಿರುವಂಥ ಸುಳಿವುಗಳನ್ನು ಆಧರಿಸಿ ಆವರಣದಲ್ಲಿರುವಂಥ ಪದಗಳನ್ನು ಆಯ್ದು ಪದಬಂಧ ಪೂರ್ಣಗೊಳಿಸಿ. ಇಲ್ಲೇನು ಮಾಡಿದ್ದಾರೆ, ನಮಗೆ ಒಂದು ಆವರಣ ಕೊಟ್ಟಿದ್ದಾರೆ. ಈ ಥರ ಒಂದು ಈ ಆವರಣ ಕೊಟ್ಟಿದ್ದಾರೆ. ಅದರಲ್ಲಿ ನಾವು ಹೇಳಬೇಕು, ಪದಗಳನ್ನು ಆಯ್ದು ಪದಬಂಧ ಪೂರ್ಣಗೊಳಿಸಿ. ನಮಗೆ ಏನು ಮಾಡಿದ್ದಾರೆ, ಒಂದು ಪದಬಂಧ ಕೊಟ್ಟಿದ್ದಾರೆ. ಈ ಒಂದು ಬಾಕ್ಸ್ ಒಳಗೆ ನಾವು ನೀಟಾಗಿ ನಾವು ಆ ಒಂದು ಸೆಂಟೆನ್ಸ್ನ ಓದ್ಕೊಂಡ್ಬಿಟ್ಟು ನಾವು ಇದಕ್ಕೆ ಮಾಡಬೇಕು, ಪದಬಂಧ ಅವನ್ನ ಬಿಟ್ಟ ಜಾಗದಲ್ಲಿ ಒಂದು ಕರೆಕ್ಟಾದ ಒಂದು ಆನ್ಸರನ್ನು ನಾವು ತುಂಬಬೇಕು ಮಕ್ಕಳೇ. ಇದರಲ್ಲಿ ಗೊತ್ತಲ್ವ ನಿಮಗೆ ಅಂತ ಏನು ಕೊಟ್ಟಿದ್ದಾರೆ. ಪುಷ್ಪದ ಇನ್ನೊಂದು ಹೆಸರು, ಪುಷ್ಪ ಅಂತಂದರೆ ಹೂವು, ಆದರೆ ಇನ್ನೊಂದು ಹೆಸರೇನು ಅಂತಂದರೆ ನಾವು ಸುಮ. ಓಕೆ, ಇದು ಕರೆಕ್ಟ್ ಆನ್ಸರು. ಎರಡನೇದು ಗಿಡವಲ್ಲದ್ದು ಅಂತಂದರೆ ಯಾವ್ದು ಬರುತ್ತೆ ಇದರಲ್ಲಿ, ಗಿಡವಲ್ಲದ್ದು ಅಂದರೆ ಮರ. ಓಕೆ. ಸಾಮಾನ್ಯ ರಜಾ ದಿನ, ಅದಕ್ಕೆ ನಾವು ಏನಂತೀವಿ, ಸಾಮಾನ್ಯದ ರವಿವಾರ. ಭಾನುವಾರನ ನಾವು ರವಿವಾರ ಅಂತ ಕರಿತೀವಿ. ಈ ದೇಶದಲ್ಲಿ ಇಲ್ಲದಿದ್ದರೆ ಏನಂತ ಕರಿತೀವಿ ನಾವು, ಅದನ್ನು ನಾವು ವಿದೇಶ ಅಂತ ಕರಿತೀವಿ ಮಕ್ಕಳೇ. ಬಾಣದ ಹೆಸರು ಗೊತ್ತಾ, ಬಾಣದ ಹೆಸರು ಗೊತ್ತಾ ಅಂತಂದರೆ ಏನು ಮಾಡಬೇಕು ನಾವು, ಶರ ಅಂತ ಕರಿತೀವಿ. ಅದೇ ಗಾಯವಾದರೆ ಸುರಿಯುತ್ತದೆ, ಏನು ಗಾಯವಾದರೆ ಸುರಿಯುತ್ತದೆ, ರಕ್ತ, ಬ್ಲಡ್. ಕಾಶ್ಮೀರದ ಜನಪ್ರಿಯ ಹಣ್ಣು ಯಾವುದು, ನಮಗೆ ಸೇಬು. ಗಾಂಧೀಜಿಯವರನ್ನು ದೇಶ ಗುರುತಿಸಿದ್ದು ಹೀಗೆ, ಗಾಂಧೀಜಿಯವರನ್ನು ದೇಶ ಗುರುತಿಸಿದ್ದು ಹೀಗೆ ಅಂದರೆ ರಾಷ್ಟ್ರಪಿತ ಅಂತ ಅವರನ್ನು ನಾವು ಗಾಂಧೀಜಿಯವರನ್ನು ಗುರುತಿಸಿದವರು. ತಾಯಿಯ ಮನೆ, ಇದು ತಾಯಿಯ ಮನೆ ಅಂತಂದರೆ ನಾವು ತಾಯಿಯ ಮನೆ ಅಂತ ಕರಿತೀವಿ, ಹೆಣ್ಮಕ್ಳು ತವರು ಅಂತ ಕರಿತೀವಿ. ಇದು ಕರೆಕ್ಟ್ ಆನ್ಸರು. ಓಕೆ. ನಾವು ಆ ಕಡೆ ನೋಡಿದ್ವಲ್ಲ, ಈ ಒಂದು ಆವರಣದಲ್ಲಿ ಪದಗಳನ್ನು ಕೊಟ್ಟಿದ್ದಾರೆ. ಆ ಪದಬಂಧ ವರ್ಣಿಸಿ ನಾವು ಈ ರೀತಿ ನಾವು ಕೊಟ್ಟಿರುವಂಥ ಒಂದು ವಾಕ್ಯಗಳನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ಸರಿಯಾಗಿ ಹೊಂದುವಂಥ ಉತ್ತರವನ್ನು ನಾವು ಇದಕ್ಕೆ ಈ ಬಾಕ್ಸಲ್ಲಿ ನಾವು ತುಂಬಬೇಕು ಮಕ್ಕಳೇ. ಈ ಒಂದು ಕ್ವಶನ್ ಆನ್ಸರ್ಸು ಇಷ್ಟವಾದಲ್ಲಿ ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಮೇಲೆ ಕಾಣುವಂಥ ಬೆಲ್ ಐಕನ್ನು ಪ್ರೆಸ್ ಮಾಡಿ. ಧನ್ಯವಾದಗಳು. ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಕಾಯ್ದಿರಿಸಿರಿ.